ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಎನ್ ನವೀನ್ ಕುಮಾರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಧರ್ಮರಾಜ ಏರ್ಕೋಟಿ ಅವರು, ಸಹ ಕಾರ್ಯದರ್ಶಿಗಳಾದಂತಹ ರೇವಸಪ್ಪ ಬಳ್ಳಿ ಹಾಗೂ ಕಜೇರಿಯಂತಹ ಡಿ.ಆರ್. ಗಿರಿರಾಜ್ ಹಾಗೂ ಇನ್ನೊಬ್ಬ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಹಾಗೂ ಸಂಚಾಲಕರಾದಂತಹ ರಾಜಶೇಖರ್ ಕೆ.ಎಸ್. ಅವರು ಹಾಜರಿರುತ್ತಾರೆ. ಈ ಪತ್ರಿಕಾಗೋಷ್ಠಿಯ ಮುಂದಿನ ಎಲ್ಲ ವಿಚಾರವನ್ನು ನಮ್ಮ ರಾಜ್ಯ ಒಕ್ಕೂಟದ ಬಹಳಷ್ಟು ಸಮಯ ನಾವು ವಿಳಂಬ ಮಾಡಿಬಿಟ್ಟಿದ್ದೀವಿ. ಸಮಯ ಕ್ಷಣ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗೇನು ಮಂಗಲ ಮತ್ತು ಉದ್ರಾಂತ ಇಲಾಖೆಗೆ ಹೊಸದಾಗಿ ನೂತನವಾಗಿ ಪೇಪರ್ಲೆಸ್ ಅಂತ ಜಾರಿಗೆ ತಂದಿದೆ. ಅದು ಕೇವಲ ಗಡಿ ಭಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಸಹಿ ಇರುವುದಿಲ್ಲ. ಮೊದಲನೇ ಕೊಟ್ಟವ್ರದಾಗಿರಲಿ, ತೆಗೆದುಕೊಂಡವ್ರದಾಗಿರಲಿ. ಇನ್ನು ಎರಡನೇದಾಗಿ ಹೇಳಬೇಕಪ್ಪ ಅಂದ್ರೆ, ಈ ಪೇಪರ್ನಲ್ಲಿ ಇಷ್ಟೀಕರಣ ಅಂತ ಹೇಳ್ತಾರೆ. ಬರೇ OTP ಮೇಲೇನೆ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಎಷ್ಟು ಜನ OTP ಕನ್ಫರ್ಮ್ ಮಾಡ್ಕೊಡ್ತಾರೆ? ಇಲ್ಲಿ ಯಾವುದೇ ವ್ಯಕ್ತಿಯ ಸಹಿ ಇರಲ್ಲ. ಎರಡನೇದು. ಇನ್ನು ಮೂರನೇದು, ಸರ್ಕಾರ ನೋಂದಣಿ ಫೀನ ಕಲೆಕ್ಟ್ ಮಾಡಿರೋ ಬಗ್ಗೆ ಸರ್ಟಿಫಿಕೇಟ್ ಇದೆ, ಅದಕ್ಕೂ ಡಿಜಿಟಲೀಕರಣ ಸಹಿ ಅಂತ ಹೇಳ್ತಾ ಇದ್ದಾರೆ. ನಾಲ್ಕನೇದು, ವ್ಯಕ್ತಿ ಆಧಾರನ OTP ಕನ್ಫರ್ಮ್ ಮಾಡಿದಾಗ ಆಧಾರ್ ಕಾರ್ಡ್ ಮೇಲೆ ಒಂದು ಸುಮಾರು 10 ವರ್ಷ, 15 ವರ್ಷ, 20 ವರ್ಷ ಕೆಳಗಿನ ಫೋಟೋ ಇದ್ದರೆ ಅದೇ ಫೋಟೋನೇ ಪ್ಲಸ್ ಆಗ್ತದೆ. ಅವ್ರು ಈಗಿರ್ತಕ್ಕಂಥ ವ್ಯವಸ್ಥೆ ಏನು, ಯಾವ ರೂಪದಲ್ಲಿ ಇದ್ದಾರೆ ಅಂತೇಳಿ ಚಾಲ್ತಿ ಇರ್ತಕ್ಕಂಥ ಫೋಟೋ ಬರೋದಿಲ್ಲ. ಎರಡನೇ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಯಾರೇ ಸಾಕ್ಷಿದಾರರ ಒಂದು ಸಹಿ ಕೂಡ ಇರೋದಿಲ್ಲ. ಸಾಕ್ಷಿದಾರರ ಸಹಿ ಕೂಡ ಇರೋದಿಲ್ಲ. ಇದು ಕೂಡ ಡಿಜಿಟಲೀಕರಣ ಅಂತ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದೆಲ್ಲ ಆದ್ಮೇಲೆ ಸರ್ಕಾರ ಒಂದು ನೋಂದಣಿ ಆಗಿದೆ ಈ ಪತ್ರ ಅಂತ ಒಂದು ಘೋಷಣೆ ಮಾಡಿ ಇದಕ್ಕೊಂದು ರಾಜಮುದ್ರೆಯನ್ನ ಹಾಕಿ ಕೊಡ್ತಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಭೌತಿಕವಾಗಿ ಅಸಲು ದಾಖಲೆನಾ? ಅಸಲು ದಾಖಲೆ ಅಂತ ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇದು? ಈಗಾಗಲೇ ಸದೃಶ ಕಚೇರಿಯಲ್ಲಿ ನೇರವಾಗಿ ಖರೀದಿ ಮಾಡತಕ್ಕಂಥವ್ರಿಗೆ ತೋರಿಸಿ ಅದನ್ನ ಡಿಜಿಲಾಕರ್ಗೆ ಕಳಿಸಬೇಕು. ಡಿಜಿಲಾಕರ್ಗೆ ಕಳಿಸಿದಾಗ ನಮ್ಮ ಭಾರತಾದ್ಯ, ನಮ್ಮ ಕರ್ನಾಟಕಾದ್ಯಂತ ಇರ್ತಕ್ಕಂಥ ರೈತಾಪಿ ವರ್ಗದವರಾಗಿರ್ಬೋದು, ಇತರೆ ಜನ ಆಗಿರ್ಬೋದು, ಎಷ್ಟು ಜನಸಂಖ್ಯೆ ಡಿಜಿಲಾಕರ್ನ ಬಳಸ್ತಾ ಇದ್ದಾರೆ. ಇದರಲ್ಲಿ ಅಷ್ಟು ಸೆಕ್ಯೂರಿಟಿ ಇದೆ ಆ ಡಿಜಿಲಾಕರ್. ಹಂಗಾದ್ರೆ ಅದರಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ವಾ? ಇದು ಎಲ್ಲದನ್ನು ಮನಗಣಬೇಕಾಗಿದೆ. ನೀವು ಯಾವುದೋ ಒಂದು ಬ್ಯಾಂಕಿಗೆ ಹೋದಾಗ ಇಲ್ಲಿ ಮುಂದುಗಡೆಗೆ ಹೇಗೆ ಅಸಲು ಅಂತ ಕಾಣುತ್ತೋ ಆ ರೀತಿ ನೀವು ಕಾಣೋದೇ ಇಲ್ಲ. ಯಾವುದೇ ಪತ್ರ, ಸರ್ಟಿಫೈಡ್ ಕಾಪಿ ತಗೊಂಡು ಜೆರಾಕ್ಸ್ ಪ್ರತಿ ರೂಪದಲ್ಲಿ ಬರುತ್ತೆ. ಈ ಜೆರಾಕ್ಸ್ ಪ್ರತಿನ ಎಷ್ಟರ ಮಟ್ಟಿಗೆ ಒರಿಜಿನಲ್ ಅಂತಂದೇಳಿ ಮಾನದಂಡನ ಮಾಡ್ತಾ ಇದೆ ಸರ್ಕಾರ. ಯಾವುದೇ ಬ್ಯಾಂಕ್ನಲ್ಲಿ ಇದಕ್ಕೆ ಮೌಲ್ಯತೆ ಇರುತ್ತಾ? ಜಲ್ದಿ ನಿಮ್ಮ ದಾಖಲೆಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಗಿ ಕಳೆದೋಗಿರ್ತಕ್ಕಂಥ ಒಂದು ದಾಖಲೆನ ಸರ್ಟಿಫೈಡ್ ಕಾಪಿ ಕೊಟ್ಟರೆ ಇದು ಅಸಲ, ಇದು ಒರಿಜಿನಲ್ ಅಂತ ಬ್ಯಾಂಕ್ನವ್ರು ಕೇಳ್ತಾರೆ. ಹಾಗಾದ್ರೆ ಇದಕ್ಕೆ ಏನಾಗುತ್ತೆ? ಎಷ್ಟು ಮಟ್ಟಿಗೆ ಇದು ಸಮಂಜಸವಾಗಿದೆ? ಯಾವುದೇ ಕಾರಣಕ್ಕೂ ಸರ್ಕಾರ ಪೇಪರ್ಲೆಸ್ ಅಂತ ಹೇಳ್ತಾ ಇದೆ. ನಾವು ಯಾವುದೇ ದಾಖಲೆ ತಗೊಳ್ಬೇಕಾದ್ರೆ ಪೇಪರ್ ಮೇಲೆ ಪ್ರಿಂಟ್ ಅನ್ನು ತಗೊಳ್ಳೋದು. ಪೇಪರ್ ಇಲ್ಲದೆ ನಾವು ತಗೊಳ್ಳಕ್ಕೆ ಸಾಧ್ಯನಾ? ಇದು ಕೂಡ ನಾವು ಮನಗಣಬೇಕಾಗುತ್ತೆ. ಇದರ ಜೊತೆಯಲ್ಲಿ ಹೇಳ್ತಾರೆ ಎಲ್ಲ ಡಿಜಿಟಲೀಕರಣ ನಾವು ಮಾಡ್ತಾ ಇದ್ದೀವಿ, ಸಾಕಷ್ಟು ಸಕ್ಸಸ್ ಆಗಿದೆ ಅಂತಂದೇಳಿ. ಆರ್ಥಿಕ ವ್ಯವಸ್ಥೆಯಲ್ಲೇ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ಯಾರೋ ಫೋನ್ ಪೇ ಒಳಗೆ ಯಾರೋ ಬ್ಯಾಂಕ್ಗಳಿಂದ ಹ್ಯಾಕರ್ಗಳನ್ನ ಹ್ಯಾಕ್ ಮಾಡಿ ಸಾಕಷ್ಟು ತೊಂದರೆಗಳನ್ನ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಇದು ಯಾವುದನ್ನೇ ಗಮನಕ್ಕಿಲ್ಲದೆ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಆಸ್ತಿಗಳ ವಿಚಾರದಲ್ಲಿ ಇಷ್ಟು ಫ್ಲೆಕ್ಸಿಬಲ್ ಆಗಿ ಯಾವುದೇ ಒಂದು ಆಧಾರ ರಹಿತನೇ ಇಲ್ಲದೆ ಈ ಒಂದು ಪೇಪರ್ಲೆಸ್ ಕಾನ್ಸೆಪ್ಟ್ ಅಂದಿರೋದು ಅತ್ಯಂತ ಶೋಷಣೀಯ. ಈ ಪೇಪರ್ಲೆಸ್ ಕಾನ್ಸೆಪ್ಟ್ ಎಷ್ಟು ಜನಕ್ಕೆ ಮಾಹಿತಿಯನ್ನು ಒದಗಿಸಿದ್ದಾರೆ, ಸಾರ್ವಜನಿಕವಾಗಿ ಎಲ್ಲೆಲ್ಲಿ ಇದನ್ನ ಪ್ರಾತ್ಯಕ್ಷಿಕೆಯನ್ನು ನಡೆಸಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನ ಸಿಟಿಜನ್ ಲ್ಯಾಂಗ್ವೇಜ್ನಲ್ಲಿ ಪತ್ರಗಳನ್ನ ಬರೀತಾರೆ. ಇದೆಲ್ಲದನ್ನ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಗಳು, ನಮ್ಮ ಆಸ್ತಿಯ ಒಂದು ನಿಖರತೆ ಮತ್ತು ಭೌತಿಕತೆ ಹಾಗೂ ಅಸಲು ಪತ್ರ ಅನ್ನದೇ ಇವರು ಕರ್ನಾಟಕ ಮತ್ತು ಮಂಗಲ ಕಾಯ್ದೆ ಇಲಾಖೆಯ ವತಿಯಿಂದ ಮಾಡತಕ್ಕಂಥದ್ದು ಎಷ್ಟು ಸಮಂಜಸ.
ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಪತ್ರದ ಅವಶ್ಯಕತೆನೇ ಇಲ್ವಾ? ಮತ್ತೆ ಯಾವ ರೀತಿ ದಾಖಲೆಗಳನ್ನ ಬರೀಬೇಕು, ಯಾವ ರೀತಿ ದಾಖಲೆಗಳನ್ನ ಸರ್ಕಾರದಿಂದ ಒರಿಜಿನಲ್ ಅಂದ್ರೆ ಅಸಲು ಅಂತ ನಾವು ದೃಢೀಕರಿಸಬೇಕು. ಯಾವುದೇ ನ್ಯಾಯಾಲಯಕ್ಕೆ ಹೋದ್ರೂ ಕೂಡ ವಸೂಲನ್ನ ಸರ್ಟಿಫೈಡ್ ಕಾಪಿ ಹಾಕಿ ತೆಗೆದೇ ಇದ್ದು ಯಾವ ಅಧಿಕಾರಿ ಸಹಿ ಮಾಡಿದ್ದಾರೆ, ಅಧಿಕೃತವಾಗಿ ಮೊಹರು ಇದೆಯಾ ಅಥವಾ ಇಲ್ವಾ ಅಂತ ಒಂದು ಕೋರ್ಟೇ ಪರಾಮರ್ಶೆಯನ್ನ ಮಾಡ್ತಾರೆ. ಅಂಥದ್ರಲ್ಲಿ ಇದೊಂದು ಜೆರಾಕ್ಸ್ ಅಧಿಕಾರಿಗಳನ್ನ ಕೊಟ್ಟು ಇದೇ ಡಿಜಿಟಲೀಕರಣ ಅಂದ್ರೆ ಯಾವ ರೀತಿ ನಂಬ್ತೈತಿ ಕೋರ್ಟ್? ಇಷ್ಟೆಲ್ಲ ಲೋಪದೋಷಗಳು ಈ ಪೇಪರ್ಲೆಸ್ ನಲ್ಲಿ ಇದ್ದಾವೆ. ದಯಮಾಡಿ ತಕ್ಷಣ ಈ ಪೇಪರ್ಲೆಸ್ ಕಾನ್ಸೆಪ್ಟ್ ನ ನಿಲ್ಲಿಸಿ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನ ಸರಿಪಡಿಸಿ ರಾಜ್ಯ ಸರ್ಕಾರ ಮುಂದಿನ ಹೆಜ್ಜೆಯನ್ನ ಇಡಬೇಕು ಅನ್ನೋದು ನನ್ನ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇನೆ. ಇದನ್ನ ಅಂತ ಯಾರು ಅಥೆಂಟಿಕೇಶನ್ ಮಾಡೋದಿಲ್ಲ. ಇಲ್ಲಿವರೆಗೂ ನಮಗೆ ಡಾಕ್ಯುಮೆಂಟ್ ಅಂತಂದ್ರೆ ಸೆಲ್ಲರು ಮತ್ತೆ ಬೈಯರು, ಕ್ರಯದಾರರು ಮತ್ತು ಖರೀದಿದಾರರು ಎಲ್ಲ ಪೇಜ್ಗಳು ಸಹಿ ಮಾಡ್ತಾ ಇದ್ರು. ಸಹಿ ಮಾಡಿದ್ಮೇಲೆ ಸಬ್ ರಿಜಿಸ್ಟರ್ ಆಫೀಸ್ ಬರ್ತಾ ಇದ್ರು. ಸಬ್ ರಿಜಿಸ್ಟರ್ ಆಫೀಸ್ ಬಂದು ಫೋಟೋ ಇಂಪ್ರೆಷನ್ ಆದ್ಮೇಲೆ ಪಕ್ಕದ ಕಾಲಮ್ನಲ್ಲಿ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಅವರನ್ನ ಗುರುತಿಸುವವರು ಸಬ್ ರಿಜಿಸ್ಟರ್ ಆಫೀಸ್ ಬಂದು ಅವರು ಕೂಡ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಆ ದಾಖಲಾತಿಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ರು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ. ಸ್ಕ್ಯಾನಿಂಗ್ ಮಾಡಿ ನಂತರ ಡಾಕ್ಯುಮೆಂಟ್ಗೆ ಸಬ್ ರಿಜಿಸ್ಟರ್ ಸೀಲು ಸೈನ್ ಎಲ್ಲ ಆಗಿರೋದ್ರಿಂದ ಅದನ್ನ ವಾಪಸ್ ಯಾರು ಪರ್ಚೇಸರ್ ಇರ್ತಾರೆ ಅವ್ರಿಗೆ ಅದನ್ನ ತಗೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಸ್ಟಾಂಪ್ ಡ್ಯೂಟಿ ಲಕ್ಷಾಂತರ ರೂಪಾಯಿ ಕಟ್ಟದ ಮೇಲೆ ಅಸಲು ದಾಖಲೆ ಕಾಗದ ಪತ್ರ ಅಂತ ಕೊಡ್ತಾ ಇದ್ರು. ಆ ಡಾಕ್ಯುಮೆಂಟ್ ನ ಎಲ್ಲ ಕಡೆ ಬ್ಯಾಂಕ್ನಲ್ಲಾಗ್ಲಿ ಕೋರ್ಟ್ನಲ್ಲಾಗ್ಲಿ ಮಾನ್ಯ ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗುತ್ತೆ, ಪ್ರತಿ ಶೀಟ್ ನಲ್ಲಿ ಯಾರ್ದು ಸಹಿ ಇರೋದಿಲ್ಲ, ಯಾವುದೇ ರೀತಿ QR ಕೋಡ್ ಆ ವ್ಯವಸ್ಥೆ ಕೂಡ ಇರೋದಿಲ್ಲ, ಅಥೆಂಟಿಕೇಶನ್ ಇರೋದಿಲ್ಲ. ಯಾವುದೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಾವು ಮುದ್ರಕ ಶುಲ್ಕ, ನೋಂದಣಿ ಶುಲ್ಕನ ಪಾವತಿ ಮಾಡಿ ನಾವು ಡಿಜಿಟಲ್ ಮೂಲಕ ಫೋಟೋ ಹಿಡಿದು ಇದನ್ನ ಸ್ಕ್ಯಾನಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ಸಬ್ ರಿಜಿಸ್ಟರ್ ಇದನ್ನ ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ್ಮೇಲೆ ಮತ್ತೆ OTP ತಗೊಳ್ಬೇಕು. OTP ಕೊಡುವಾಗ ಜನಸಾಮಾನ್ಯರಿಗೆ ಕಳವಳ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಫೈನಾನ್ಷಿಯಲ್ ಸ್ಕ್ಯಾಮ್ಸ್ ಆಗುತ್ತೆ ಅಂತ. ಈಗಿರೋ ಕಾವೇರಿ ವ್ಯವಸ್ಥೆಯಲ್ಲಿ ಒಂದು ಬಾರಿ ಮಾತ್ರ ತಗೋಬೇಕಾಗುತ್ತೆ. ಈ ವ್ಯವಸ್ಥೆ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಮಿನಿಮಮ್ 3 ಬಾರಿ ನಾವು ಪಾರ್ಟಿದಾರರು OTP ಶೇರ್ ಮಾಡಬೇಕಾಗುತ್ತೆ. ಆ OTP ಶೇರ್ ಮಾಡುವಾಗ ಸಬ್ ರಿಜಿಸ್ಟರ್ ಆಫೀಸ್ ಇಂದ ಅಂತ ಮಿಸ್ಟೇಕ್ ಮಾಡಿ ಬೇರೆಯವರು ಹ್ಯಾಕರ್ಸ್ ಆಗಲಿ ಇನ್ಯಾರೋ ಫ್ರಾಡ್ಸ್ ಮಾಡ್ತಾರಲ್ಲ ಅವರಿಗೆ ನೀವೇ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತಾ ಇದೆ ಸರ್ಕಾರದವರು. ದಯಮಾಡಿ ಇದನ್ನ ಎಚ್ಚರಿಕೆ ಗಂಟೆಯಾಗಿ ತಗೊಂಡು ಎಲ್ಲರಿಗೂ ಕೂಡ ಭೌತಿಕವಾಗಿ ಸಹಿ ಮಾಡಿಕೊಂಡು ಈಗೇನು ವ್ಯವಸ್ಥೆ ಇದೆ ಅದನ್ನ ನಡ್ಕೊಂಡು ಎಲ್ಲರಿಗೂ ಹೋದ್ರೆ ದಾಖಲೆಗಳು ಸಿಗ್ತದೆ. ಮತ್ತೆ ಈ ಸಾಲದ ಈ